ಇವತ್ತು ನಾನು ಬರೆದಿರ್ತಕ್ಕಂಥ ಯಯಾತಿ ಅನ್ನೋ ಒಂದು ಕಾದಂಬರಿ ಬಿಡುಗಡೆಯಾಗಿದೆ. ಈ ಯಯಾತಿ ಕಾದಂಬರಿಯನ್ನ ನಾನು ಮಹಾಭಾರತದ ಎಳೆಯನ್ನು ಆಧರಿಸಿ ಬರೆದಿದ್ದೀನಿ. ಆದರೆ ಈ ಯಯಾತಿ ಆ ಮನೋವೈಜ್ಞಾನಿಕ ಆ್ಯಂಗಲ್ನಲ್ಲಿ ಇದನ್ನು ನಾನು ತಗೊಂಡ್ಕೊಂಡೋಗಿದ್ದೀನಿ. ವೈಚಾರಿಕ ನೆಲೆಗಟ್ಟಿನಲ್ಲಿ, ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಾನು ಇದನ್ನು ಬರೆದಿದ್ದೀನಿ. ಮತ್ತು ಇದು ಮಾನವ ಅಸ್ತಿತ್ವ ಸಿದ್ಧಾಂತದ ತಳಹದಿಯ ಮೇಲೆ ಈ ಒಂದು ಕಾದಂಬರಿಯನ್ನು ನಾನು ರಚನೆ ಮಾಡಿದ್ದೀನಿ. ಅದನ್ನು ನೀವು ಓದ್ತಾ ಇದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಮಹಾಭಾರತಕ್ಕೂ ಮತ್ತು ಈ ನನ್ನ ಯಯಾತಿಗೂ ಅನೇಕ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಪಾತ್ರಗಳ ಸೃಷ್ಟಿಯಲ್ಲಿರ್ಬೋದು, ಘಟನೆಗಳ ಸೃಷ್ಟಿಯಲ್ಲಿರ್ಬೋದು, ಸಂಭಾಷಣೆಯಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇದುವರೆಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಕಾದಂಬರಿ, ಯಯಾತಿ ಕುರಿತಾದ ಕಾದಂಬರಿ ಆಗ್ಬೋದು, ನಾಟಕ ಆಗ್ಬೋದು, ಮತ್ತಿತರ ಇತರೆ ಪ್ರಕಾರಗಳಾಗಿರ್ಬೋದು, ಅದಕ್ಕೂ ಈ ನನ್ನ ಯಯಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಪ್ರತ್ಯೇಕವಾಗಿ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಬರ್ತಕ್ಕಂಥ ಪಾತ್ರಗಳಾದಂತಹ ಮುಖ್ಯ ಪಾತ್ರಗಳಾದಂತಹ ಯಯಾತಿ, ದೇವಯಾನಿ, ಶರ್ಮಿಷ್ಠೆ, ಕಚ, ಗಾಲವ, ಸುಪರ್ಣ, ಮಾಧವಿ ಮುಂತಾದ ಯತಿ ಮುಂತಾದವರನ್ನ ನಾನು ಈ ಸೈಕೋ ಅನಾಲಿಟಿಕ್ ಒಳಗೆ ಒಳಪಡಿಸಿ ಅದೇ ಆಂಗಲ್ನಲ್ಲಿ ಅವರನ್ನ ತೆಗೆದುಕೊಂಡಿದ್ದೀನಿ. ಅಂದ್ರೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾಕೆ ಹೀಗೆ, ಅದಕ್ಕೆ ಅದರ ಹಿನ್ನೆಲೆ ಏನು, ಅದರ ಕಾರಣ ಏನು, ಯಾಕೆ ಈ ರೀತಿ ಆಗ್ತಾರೆ, ಕಚ ಯಾಕೆ ಈ ರೀತಿ ಆಡ್ತಾನೆ, ದೇವಯಾನಿ ಯಾಕೆ ಈ ರೀತಿ ಆಡ್ತಾಳೆ, ಯಯಾತಿ ಯಾಕೆ ಅವನು ಅನಿರ್ಬಂಧಿತ ಕಾಮವಾಸನೆಗೆ ಒಳಗಾದ ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದನ್ನು ಸಹ ಸೈಕಾಲಜಿಕಲ್ ಆಂಗಲ್ ಅಲ್ಲಿ ಇದನ್ನ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಒಂದು ವಿಭಿನ್ನವಾದಂತಹ ಕೃತಿ. ದಯವಿಟ್ಟು ಎಲ್ಲರೂ ಸಹ ಇದನ್ನ ಓದಿ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಎಷ್ಟು ದಿನ ಇದಕ್ಕೆ ನಾನು ಸುಮಾರು 2 ವರ್ಷಕ್ಕೂ ಹೆಚ್ಚು ಕಾಲ ಇದನ್ನ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಪ್ರೇರೇಪಣೆ ಏನು ಅಂದ್ರೆ, ನಾನು ಬಹಳ ಚಿಕ್ಕ ವಯಸ್ಸಿನಲ್ಲೇನೆ ಯಯಾತಿ ನಾಟಕ ನೋಡಿದ್ದೆ. ಮತ್ತೆ ಸ್ಕೂಲ್ನಲ್ಲೂ ಯಯಾತಿ ಬಗ್ಗೆ ಪಠ್ಯ ಇತ್ತು. ಆವಾಗ ನನಗೆ ಈ ಮುಪ್ಪುನ ಶಾಪ ಕೊಡ್ತಾನಲ್ಲ ಶುಕ್ರಾಚಾರ್ಯ, ನೀನು ಮುದುಕ ಆಗು ಅಂತೇಳಿ, ಅದು ಆವಾಗ ನನಗೆ ಅದು ಈ ವರ ಶಾಪದ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ. ಸೊ ಹಾಗಾಗಿ ಹೆಂಗೆ ನೀವು ಈಗ ನಿಮ್ಗೆ ಶಾಪ ಕೊಟ್ರೆ ಮುದುಕ ಆಗ್ತಾನೆ ಅಥವಾ ಶಾಪ ಕೊಟ್ರೆ ಯುವಕ ಆಗ್ತಾನೆ ಅನ್ನೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ಇದ್ರ ವೈಜ್ಞಾನಿಕ ಹಿನ್ನೆಲೆ ಏನಿರ್ಬೋದು ಅನ್ನೋದು ನನಗೆ ಅವಾಗಿಂದ ಕಾಡ್ತಾ ಇತ್ತು. ಸೊ ಅದನ್ನ ನಾನು ಇವತ್ತು ಸಾಕಾರಗೊಳಿಸಿದ್ದೀನಿ. ಇದು ಅಮೆಝಾನ್ ಅಲ್ಲಿ ಸಿಗುತ್ತೆ, ಸಪ್ನಾ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ, ನವಕರ್ನಾಟಕ ಪಬ್ಲಿಕೇಶನ್, ಅಂಕಿತ ಪಬ್ಲಿಕೇಶನ್ ಇಲ್ಲೆಲ್ಲ ಸಿಗುತ್ತೆ. ಮುಂದೆ ನಾನು ಉಪನಿಷತ್ತುಗಳನ್ನ ಕುರಿತು ಒಂದು ಕಾದಂಬರಿ ಬರೀಬೇಕು ಅಂತ ಅನ್ಕೊಂಡಿದ್ದೀನಿ. ಈಗಾಗಲೇ ಅದ್ರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ, ಮತ್ತೆ ಬರಿತಾನೂ ಇದ್ದೀನಿ. ಇದರಲ್ಲಿ ಜಾಬಾಲಿ, ಸತ್ಯಕಾಮ ಜಾಬಾಲಿ ಅಂತ ಒಬ್ಬ ಬರ್ತಾನೆ ಉಪನಿಷತ್ತಿನಲ್ಲಿ, ಚಾಂದೋಗ್ಯ ಉಪನಿಷತ್ತಿನಲ್ಲಿ. ಅವನನ್ನ ನಾನು ನಾಯಕನಾಗಿ ಇಟ್ಕೊಂಡು ಅವನ ಮೂಲಕ ಉಪನಿಷತ್ತಿನಲ್ಲಿ ಏನು ಉಪದೇಶಗಳು ಹೇಳಿದ್ದಾರೆ ಅದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಉಪನಿಷತ್ತುಗಳು ವೇದಗಳಿಗೆ ಪರ್ಯಾಯವಾದದ್ದು. ವೇದಗಳಲ್ಲಿ ಏನ್ ಹೇಳ್ತದೆ ಅದನ್ನ ಉಪನಿಷತ್ತು ಒಪ್ಪೋದಿಲ್ಲ. ಅದನ್ನ ಮತ್ತೆ ವೇದಗಳಲ್ಲಿ ಏನ್ ಹೇಳುತ್ತೆ ಅದಕ್ಕೆ ವಿಶದವಾಗಿ ಸೈಂಟಿಫಿಕ್ ಅನಾಲಿಸಿಸ್ ಅನ್ನ ಉಪನಿಷತ್ತು ಕೊಡುತ್ತೆ. ಸೊ ಹಾಗಾಗಿ ನನಗೆ ಅದು ಆ ಸಬ್ಜೆಕ್ಟ್ ಲೈಕ್ ಆಗಿದೆ. ಅದ್ರ ಮೇಲೆ ಮಾಡ್ತಾ ಇದ್ದೀನಿ. ಯಾರು ಇದುವರೆಗೂ ಉಪನಿಷತ್ತು ಮೇಲೆ ಕಾದಂಬರಿ ಬರೆದಿರೋದು ಅಥವಾ ಸತ್ಯಕಾಮ ಜಾಬಾಲಿ ಮೇಲೆ ಯಾವುದೇ ಕನ್ನಡದಲ್ಲಿ ಒಂದು ಸಣ್ಣ 10 ಪೇಜ್ 20 ಪೇಜಿನ ಪುಸ್ತಕ ಇನ್ನೂ ಸಹ ಇಲ್ಲ. ನಾನು ದೊಡ್ಡ ಒಂದು ಇದೇ ತರ 300-350 ಪೇಜ್ ಕಾದಂಬರಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ.